ನಮಸ್ತೆ. 30ನೇ ತಾರೀಕು ಜೂನ್ ತಿಂಗಳು 2026 ಮಂಗಳವಾರ 5:57ಕ್ಕೆ ಸೂರ್ಯೋದಯ. ಇವತ್ತು ಬೆಳಿಗ್ಗೆ 5:57ರಿಂದ ಪ್ರಥಮ ಇದೆ, ಅಂದರೆ ಪಾಡ್ಯಮಿ ಇದೆ. 5:57ರಿಂದ ಪೂರ್ವಾಷಾಢ ನಕ್ಷತ್ರ. ಇದು ದಿನಾಪೂರ್ತಿ ಇರುತ್ತೆ. ಇವತ್ತು ವಿಶೇಷವಾಗಿ ಒಂದೇ ಒಂದು ನಕ್ಷತ್ರ. ಇದು ಯೋಗವಾಗಿದೆ, ಅಂದರೆ ಅಭಿವೃದ್ಧಿಯನ್ನು ಕೊಡುತ್ತದೆ. ಆದರೂ ತಿಥಿ ದೋಷವಿದೆ. ಯಾಕೆಂತಂದರೆ 5:57ರಿಂದ ಪ್ರಥಮವಿದೆ. ಆದ್ದರಿಂದಾಗಿ ಇವತ್ತು ಶುಭ ದಿನವಲ್ಲ. ಅಂದರೆ ಮುಹೂರ್ತ ಕಾರ್ಯಗಳಿಗಿಲ್ಲ. ದಿನನಿತ್ಯ ಮಾಡುವಂಥದ್ದಕ್ಕೂ ಖಂಡಿತವಾಗಿ ತೊಂದರೆ ಇಲ್ಲ. ಆದ್ದರಿಂದಾಗಿ ಈ ವಿಷಯದಲ್ಲಿ ಗಮನ ಕೊಡಿ. ಇವತ್ತು ನಕ್ಷತ್ರ ಪಾದಗಳನ್ನು ನೋಡೋಣ. ಒಂದು ವೇಳೆ ಮಕ್ಕಳು ಹುಟ್ಟಿದ್ರೆ ಇವತ್ತೆಲ್ಲ ಧನುಸು ರಾಶಿ ಇದೆ. 5:57ರಿಂದ 10:46 ಒಂದನೇ ಪಾದ ಪೂರ್ವಾಷಾಢ, ಪೂರ್ವ ಆಷಾಢ ಅಂತಲೂ ಅದನ್ನು ಅಂತಾರೆ. 10:46 ಮೇಲೆ ಸಂಜೆ 5:28ವರೆಗೂ ಎರಡನೇ ಪಾದ. ಆನಂತರ ಬರೋದು ರಾತ್ರಿ 12:10ವರೆಗೂ ಮೂರನೇ ಪಾದ. ಈ ಸಮಯದ ನಂತರ ಪೂರ್ವಾಷಾಢ ನಕ್ಷತ್ರ 4ನೇ ಪಾದವಿದೆ. ನಾಳೆನೂ ಈ ನಕ್ಷತ್ರ ಕಂಟಿನ್ಯೂ ಆಗುತ್ತದೆ. ಇವತ್ತಿನ ದಿನದಲ್ಲಿ ಸಮಯ ಎಂಥದೇ ಆದರೂ ಸ್ವಲ್ಪ ಒಳ್ಳೆಯ ಕಾರ್ಯಗಳಿಗೆ, ಎಮರ್ಜೆನ್ಸಿ ಕಾರ್ಯಗಳಿಗೆ ಉತ್ತಮ ಸಮಯ ಬೇಕಾಗುತ್ತದೆ. 5:57 ಬೆಳಿಗ್ಗೆಯಿಂದ 8:29, 10:49ರಿಂದ 1:26, ಸಂಜೆ 5:15ರಿಂದ ರಾತ್ರಿ 9:35, ರಾತ್ರಿ 12 ಗಂಟೆ 3 ನಿಮಿಷದ ಮೇಲೆ ಶುಭವಾಗಿದೆ. ಅಂದರೆ ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರನೇ. 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲಿ ಯಮಕಂಡ ಕಾಲ ಬರೋದು 9:10ರಿಂದ 10:47, ರಾಹುಕಾಲ ಬರೋದು ಮಧ್ಯಾಹ್ನ 3:37ರಿಂದ ಸಂಜೆ 5:13. ಈ ರೀತಿಯಾದ ಈ ದಿನದಲ್ಲಿ ಬೆಳಗ್ಗೆ 8:31ರಿಂದ 9:23ವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 1:24ರಿಂದ 3:30 ಮೃತ್ಯು, ಮಧ್ಯಾಹ್ನ 2:46ರಿಂದ ಸಂಜೆ 4:34ವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ, ರಾತ್ರಿ 11:17ರಿಂದ 12 ಗಂಟೆ 1 ನಿಮಿಷದವರೆಗೂ ದುರ್ಮುಹೂರ್ತವಿದೆ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಯಾಕೆಂತಂದರೆ ಇವತ್ತು ನಕ್ಷತ್ರ ಒಂದೇ ನಕ್ಷತ್ರ ಇರೋದರಿಂದ, ಅಂದರೆ ಪೂರ್ವಾಷಾಢ ನಕ್ಷತ್ರ ಇರೋದರಿಂದ ಈ ನಕ್ಷತ್ರ ವಿಶೇಷವಾಗಿ ಶುಭ ನಕ್ಷತ್ರವ ಅಂತಂದರೆ ಖಂಡಿತವಾಗಿಯೂ ಅಷ್ಟೊಂದು ದೋಷವಿಲ್ಲ. ಆದರೂ ನಕ್ಷತ್ರದ ಮತ್ತು ಕೆಲವು ದೋಷಗಳು ಇಲ್ಲದ ಸಮಯವೂ ಇದೆ. ಅದೇ ಸಮಯದಲ್ಲಿ ತಿಥಿ ದೋಷ ಇರೋದರಿಂದ, ಪ್ರಥಮ ಇರೋದರಿಂದ ಮುಹೂರ್ತ ಕಾರ್ಯಗಳೆಲ್ಲ ಎಂದಿನಂತೆ ಮಾಡುವ ಕಾರ್ಯಗಳಿಗೂ ತೊಂದರೆ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.